ಪರಾಭವ ಸಂವತ್ಸರ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಈ ವರ್ಷದಲ್ಲಿ ಕನ್ಯಾ ರಾಶಿಯವರ ಶುಭ ಫಲ ಅಶುಭ ಫಲಗಳು ಹೇಗಿದೆ, ಅವರಿಗೆ ಈ ವರ್ಷದಲ್ಲಿ ಆಗು ಹೋಗುಗಳೆಲ್ಲವೂ ಕೂಡ ಹೇಗಿದೆ, ಹಾಗೂ ಅವರಿಗೆ ಇಲ್ಲಿಯ ತನಕ ನಡೆಯದ ಕೆಲಸಗಳು ಹೇಗೆ ನಡೆಯಬೇಕು ಮತ್ತು ಅವರ ಇಷ್ಟಾರ್ಥಗಳು ಹೇಗೆ ಪೂರೈಸಿಕೊಳ್ಳಬೇಕು, ಈ ಎಲ್ಲದರ ಬಗ್ಗೆ ಪರಿಹಾರಗಳೇನು, ಉಪಾಯಗಳೇನು ಹಾಗೂ ಲಾಭಗಳೇನು, ನಷ್ಟಗಳೇನು ಎಲ್ಲದರ ಬಗ್ಗೆ ಈಗ ಸಂಕ್ಷೇಪವಾಗಿ ತಿಳಿತಾ ಹೋಗೋಣ ಬನ್ನಿ. ಕನ್ಯಾ ರಾಶಿಯವರಿಗೆ ಒಂದು ಯಾವಾಗಲೂ ಕೂಡ ಒಂದು ಶಿಸ್ತು, ಸಂಯಮ, ಕಾರ್ಯದಕ್ಷತೆ, ಯಾವುದಾದ್ರೂ ಒಂದು ಕೆಲಸ ತೆಗೆದುಕೊಂಡರೆ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವಂತಹ ಒಂದು ಸಂಯಮ ಅವರಲ್ಲಿ ಇರುತ್ತೆ. ಮುಖ್ಯವಾಗಿ ಕನ್ಯಾ ರಾಶಿಗೆ ಬುಧ ಅಧಿಪತಿ. ಆದ್ದರಿಂದ ಇವರು ಮನಸ್ತತ್ವದಲ್ಲಿ, ಬುದ್ಧಿಯಲ್ಲಿ ಬುಧ ನೆಲೆಸಿರೋದ್ರಿಂದಾಗಿ ಬಹಳ ತೀಕ್ಷ್ಣವಾದ ಮತಿ ಇವರಲ್ಲಿ ಇರುತ್ತೆ. ಕೌಶಲ್ಯಗಳು, ಪ್ರಾವೀಣ್ಯಗಳು, ಚಾತುರ್ಯಗಳು ಹಾಗೂ ಸಂಗೀತ, ಕಲೆ, ಸಾಹಿತ್ಯಗಳಲ್ಲಿ ಆಸಕ್ತಿ ಎಲ್ಲವೂ ಕೂಡ ಇವರಿಗೆ ಸಹಜವಾಗಿ ಇರುತ್ತೆ. ಮತ್ತು ಮತ್ತೊಬ್ಬರಿಗೆ ಪರೋಪಕಾರ ಮಾಡುವಂತಹ ಬುದ್ಧಿ ಇವೆಲ್ಲವೂ ಕೂಡ ಇರುತ್ತೆ ಕನ್ಯಾ ರಾಶಿಯವರಿಗೆ. ಆಮೇಲೆ ತಪ್ಪುಗಳನ್ನು ಗುರುತಿಸ್ತಾರೆ. ಯಾರು ಏನೇ ತಪ್ಪು ಮಾಡಿದ್ರು ಇದು ತಪ್ಪು ಅನ್ನುವಂತಹ ಗುರುತಿಸುವಂತಹ ಒಂದು ಶಕ್ತಿ ಇವರಲ್ಲಿ ಇರುತ್ತೆ. ಒಂದು ದೋಷ ಅಂದರೆ ಮತ್ತೊಬ್ಬರನ್ನು ಟೀಕೆ ಮಾಡುವುದು ಸ್ವಲ್ಪ ಹೆಚ್ಚು ಇವರಲ್ಲಿ ಅಷ್ಟೇ. ಈಗ ಕನ್ಯಾ ರಾಶಿಯವರಿಗೆ ಈಗ ಗುರು 10ನೇ ಮನೆಯಲ್ಲಿದ್ದಾನೆ. ಜೂನ್ ತನಕ, ಈಗ ಕಳೆದ ವರ್ಷದಿಂದ ವಿಶ್ವಾವಸು ಸಂವತ್ಸರ ಹಾಗೂ ಪರಾಭವ ಸಂವತ್ಸರದ ಪ್ರಾರಂಭದ 2 ತಿಂಗಳಲ್ಲಿ ಇವರಿಗೆ ಗುರು 10ನೇ ಮನೆಯಲ್ಲಿರ್ತಾನೆ. ಗುರು 10ನೇ ಮನೆಯಲ್ಲಿದ್ದಾಗ ಅದು ಅನೇಕ ಕೆಲಸಗಳು ನಡೆಯುತ್ತೆ, ಅದು ಒಳ್ಳೆಯದೇ. ಆದರೆ ಜೂನ್ ಆದಮೇಲೆ 11ನೇ ಮನೆಗೆ, ಏಕಾದಶ ಸ್ಥಾನಕ್ಕೆ ಗುರು ಬರ್ತಾನೆ. ಕನ್ಯಾ ರಾಶಿಯಿಂದ ಸರಿಯಾಗಿ 11ನೆಯ ಮನೆಯಲ್ಲಿ ಗುರು ಬಂದಾಗ, ಕರ್ಕಾಟಕ ರಾಶಿಗೆ ಗುರು ಬಂದಾಗ ಇವರಿಗೆ ತುಂಬ ಒಳ್ಳೆಯದಾಗುತ್ತೆ. ಗುರುವಿನ ಅನುಗ್ರಹ ಪೂರ್ಣವಾಗಿ ಪ್ರಾಪ್ತವಾಗುತ್ತೆ. ಈಗ ಏನು ಗುರು ಅನುಗ್ರಹದಿಂದ ಅವರಿಗೆ ಕೆಲಸಗಳೆಲ್ಲ ಚೆನ್ನಾಗಿ ನಡೀತಾ ಇದೆ, ಅದು ಮುಂದೆ ಇನ್ನಷ್ಟು ಚೆನ್ನಾಗಿ ನಡೆಯುತ್ತೆ. ಮತ್ತು ಇವರಿಗೆ ಆಗಲೇ ಅಷ್ಟಮ ಶನಿ ಮುಗಿದು ಇವರಿಗೆ ಅಷ್ಟಮ ಶನಿ ಮುಂದೆ ಪ್ರಾರಂಭ ಆಗುತ್ತೆ. ಷಷ್ಠ ಸ್ಥಾನದ ಶನಿ ಮುಗಿದು ಇವರೀಗ ಸಪ್ತಮ ಸ್ಥಾನದಲ್ಲಿ ಶನಿ ಬಂದಿದ್ದಾನೆ. ಸಪ್ತಮ ಸ್ಥಾನದಲ್ಲಿ ಶನಿ ಇರೋದ್ರಿಂದಾಗಿ ಸ್ವಲ್ಪ ದಾಂಪತ್ಯದಲ್ಲಿ ಸಮಸ್ಯೆಗಳು ಇತ್ಯಾದಿಗಳು ನಡೆಯುತ್ತೆ. ಆದರೆ ರಾಹು ಷಷ್ಠ ಸ್ಥಾನದಲ್ಲಿ ಇರೋದರಿಂದಾಗಿ, ಶತ್ರುಸ್ಥಾನದಲ್ಲಿ ರಾಹು ಇರೋದರಿಂದಾಗಿ ಒಳ್ಳೆಯದೇ ಇದೆ. ಇವರಿಗೆ ಸಮಸ್ಯೆ ಇರೋದು ಒಂದು ಮಾತ್ರ, ಸಪ್ತಮ ಸ್ಥಾನದಲ್ಲಿ ಶನಿ. ಆದರೆ ತುಂಬ ಏನೂ ಸಮಸ್ಯೆ ಇಲ್ಲ. ಅಷ್ಟಮ ಸ್ಥಾನದ ಶನಿ ಹೇಗೆ ತೊಂದರೆ, ಮರಣ, ಆಕ್ಸಿಡೆಂಟು ಇತ್ಯಾದಿಗಳಿಗೆ ಕಾರಕನಾಗಿದ್ದಾನೋ ಆ ರೀತಿಯಾಗಿ ಸಪ್ತಮ ಸ್ಥಾನದಲ್ಲಿ ಏನೂ ಇಲ್ಲ. ಅಲ್ಲಿ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಇತ್ಯಾದಿಗಳು ಮಾತ್ರ ನಡೆಯುತ್ತೆ. ಆದ್ದರಿಂದ ಇವರು ಆ ಶನಿ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಒಂದು ಪ್ರಯತ್ನವನ್ನು ಮಾಡಬೇಕು. ಮತ್ತು ಈಗಾಗಲೇ ಅವರಿಗೆ ಗುರು ಅನುಗ್ರಹ ಚೆನ್ನಾಗಿ ಇದೆ. ಮುಂದೆ ಜೂನ್ ತಿಂಗಳ ಅನಂತರ ಮತ್ತಷ್ಟು ಅಧಿಕವಾಗಿ ಗುರು ಅನುಗ್ರಹ ಬರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಆದ್ದರಿಂದ ಇವರು ಈ ರಾಹುವಿನ ಸಮಸ್ಯೆ ಕೂಡ ಈ ರಾಶಿಯವರಿಗೆ ಇಲ್ಲ. ಅದರಿಂದ ಇವರು ಏನು ಮಾಡಬೇಕು ಅಂದರೆ ತುಂಬ ವಿಶೇಷವಾಗಿ ದೇವರ ಸೇವೆಯನ್ನು ಮಾಡಬೇಕು. ಗುರು ಅನುಗ್ರಹ ಚೆನ್ನಾಗಿದೆ, ಎಲ್ಲ ಕೆಲಸಗಳು ಚೆನ್ನಾಗಿ ಆಗುತ್ತೆ. ಮತ್ತಷ್ಟು ಇವರು ದೇವತಾನುಗ್ರಹವನ್ನು ಪಡೆದುಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಆದ್ದರಿಂದ ಇವರು ವರ್ಷದ ಪ್ರಾರಂಭದಿಂದ 48 ದಿವಸಗಳ ಕಾಲ ಅಖಂಡವಾಗಿ ಶ್ರೀಕರ ನಾರಾಯಣೋತ್ಸವವನ್ನು ಮಾಡಬೇಕು. ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಮಾಡಬೇಕು. ಆಗ ಇವರಿಗೆ ಕೈಗೆ ಬಂದಿರುವಂತಹ ಸಂಪತ್ತು ಅದು ಸಂಪೂರ್ಣವಾಗಿ ದಕ್ಕುತ್ತೆ. ಇಲ್ಲದೇ ಇದ್ದರೆ ಆ ಸಮಸ್ಯೆ ಸಪ್ತಮ ಸ್ಥಾನದ ಶನಿ ಅದನ್ನು ಕಿತ್ತುಕೊಳ್ಳುವಂತಹ ಅವಕಾಶಗಳಿರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ವಿಶೇಷವಾಗಿ ಅವರು ಸುಖವನ್ನು ಅನುಭವಿಸುವಂತಹ ಕ್ಷಣ ಅವರಿಗೆ, ಕನ್ಯಾ ರಾಶಿಯವರಿಗೆ ಏನೋ ಸಮಸ್ಯೆಗಳೆಲ್ಲ ಇತ್ತು, ಆ ಎಲ್ಲ ಸಮಸ್ಯೆಗಳನ್ನು ದೇವರು ಪರಿಹಾರ ಮಾಡಿದ್ದಾನೆ. ಅದಕ್ಕೊಂದು ಕೃತಜ್ಞತೆ. ಹಾಗೂ ಮುಂದೆ ಇನ್ನಷ್ಟು ಒಳ್ಳೆಯ ಅವಕಾಶಗಳು ಬರ್ತಾ ಇದೆ ಅವರಿಗೆ. ಆ ಅವಕಾಶಗಳು ಬಂದಾಗ ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕೋಸ್ಕರ ಒಂದು ದೇವತಾನುಗ್ರಹವನ್ನು ಇವರು ಪಡೆದುಕೊಳ್ಬೇಕು. ತುಂಬ ಉಜ್ವಲ ಆಗುತ್ತೆ. ಯಾವ ವರ್ಷವೂ ಸಾಧಿಸದ ಉಜ್ವಲ ಜೀವನ, ಉಜ್ವಲ ಭವಿಷ್ಯ ಇವರಿಗೆ ಪ್ರಾಪ್ತವಾಗುತ್ತೆ. ಎಂಥವರಿಗೂ ಕೂಡ ಒಂದು ಶಾಂತಿ, ನೆಮ್ಮದಿ ಇವುಗಳು ಪ್ರಾಪ್ತವಾಗುತ್ತೆ. ಅದರಿಂದ ವರ್ಷದ ಪ್ರಾರಂಭದಲ್ಲಿ ನೀವು ಬಿಡದೆ 48 ದಿವಸಗಳ ಕಾಲ ಅಕ್ಷಯ ತೃತೀಯ ಪ್ರಯುಕ್ತವಾಗಿ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಆಚರಿಸಿ, ನಿಮ್ಮ ಹೆಸರು, ಗೋತ್ರ, ನಕ್ಷತ್ರಗಳಲ್ಲಿ ನಾವೇ ಆ ಸೇವೆಯನ್ನು ನಾವು ಸಲ್ಲಿಸ್ತೀವಿ. ನಾವು ಕಳಿಸುವಂತಹ ಗೂಗಲ್ ಫಾರ್ಮ್ನಲ್ಲಿ ನಿಮ್ಮ
ಏನೇನು ಕೆಲಸಗಳು ಆಗ್ತಾ ಇದೆ ಅದಕ್ಕೆ ದೇವತಾನುಗ್ರಹ ಬೇಕು ಅಂತ ನೀವು ಫಿಲ್ ಮಾಡಿ ಅದನ್ನೇ ನಾವು ನಿತ್ಯವಾಗಿಯೂ ಕೂಡ ದೇವರಲ್ಲಿ ಅದನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಅರ್ಚನೆ, ಕನಕಾಭಿಷೇಕ ಇವೆಲ್ಲವೂ ಕೂಡ ನಡೆಯುತ್ತೆ. ಸದ್ವಿದ್ಯೆ, ಧ್ಯಾನ ಇವೆಲ್ಲವನ್ನು ಕೂಡ ನಾವು ನಿತ್ಯವೂ ನಿಮಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತೀವಿ. ಆದ್ದರಿಂದ ಕನ್ಯಾ ರಾಶಿಯವರು ವಿಶೇಷವಾಗಿ ಈ ವರ್ಷ ಸುಖದ ಕ್ಷಣವನ್ನು ಅನುಭವಿಸುವಾಗ ದೇವರ ಸಂಸ್ಮರಣೆಯ ಜೊತೆಯಲ್ಲಿ ಶ್ರೀಕರ ನಾರಾಯಣ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಿ. ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಶ್ರೇಯಸ್ಸಾಗುತ್ತೆ ಹಾಗೂ ಮಂಗಳ ಉಂಟಾಗುತ್ತೆ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣೋರ್ಮೇ ಪರಮಸ್ವರೂತು. ಶ್ರೀಕೃಷ್ಣಾರ್ಪಣಮಸ್ತು. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ.